ಈ ದಿನದ ದೇವರ ವಾಕ್ಯ ಯೆರೆಮೀಯ 24:6 ವಚನ. ಅವರನ್ನು ಕಟ್ಟುವೆನು, ಕೆಡುವುದಿಲ್ಲ, ನೆಡುವೆನು, ಕೀಳುವುದಿಲ್ಲ. ಪ್ರಿಯ ದೇವಜನರೇ, ಈ ಬೆಳಗಿನ ಜಾವದಲ್ಲಿ ನೀವು ಹೀಗೆ ಹೇಳುತ್ತಿರಬಹುದು, ಅಯ್ಯೋ ನನ್ನ ಜೀವಿತ ಅದು ಬಿದ್ದು ಹೋಗಿದೆ, ನಾನು ಕೆಡವಲ್ಪಟ್ಟಿದ್ದೇನೆ, ನಾನು ಬಿದ್ದು ಹೋಗಿದ್ದೇನೆ ಎಂಬುದಾಗಿ ನೀನು ಕುಗ್ಗಿ ಹೋಗಿರಬಹುದು. ನನ್ನ ಜೀವಿತವು ನಾಶವಾಗಿ ಹೋಗಿದೆ, ಇನ್ನು ಈ ನಾಶನದ ಮಾರ್ಗದಿಂದ ನಾನು ಮೇಲಕ್ಕೆ ಬರಲು ಆಗುವುದೇ ಇಲ್ಲ, ಇನ್ನು ನನ್ನ ಜೀವಿತ ಮುಗಿದೇ ಹೋಗಿತು ಎಂಬುದಾಗಿ ನೀನು ಯೋಚಿಸುತ್ತಾ ಇರಬಹುದು. ನೀನು ಯಾವ ಸ್ಥಳದಲ್ಲಿ ಬಿದ್ದಿದೆಯೋ ದೇವರು ಅಲ್ಲಿಂದಲೇ ನಿನ್ನನ್ನು ಮೇಲಕ್ಕೆ ಎತ್ತಲು ಬಯಸುತ್ತಿದ್ದಾರೆ. ನೀನು ಎಲ್ಲಿ ಕೆಡವಲ್ಪಟ್ಟಿದೆಯೋ ದೇವರು ಅಲ್ಲಿ ನಿನ್ನನ್ನು ಬಲವಾಗಿ ನಿಲ್ಲಿಸಲು ಬಯಸುತ್ತಾ ಇದ್ದಾರೆ. ನೀನು ಯಾವ ಕ್ಷೇತ್ರದಲ್ಲಿ ಬಿದ್ದು ಹೋಗಿದ್ದೀಯೋ ದೇವರು ನಿನ್ನನ್ನು ಆ ಕ್ಷೇತ್ರದಲ್ಲಿ ಉನ್ನತ ಸ್ಥಿತಿಗೆ ತರಲು ಬಯಸುತ್ತಾ ಇದ್ದಾರೆ. ನೀನು ಹೇಳಿರಬಹುದು, ಅಯ್ಯೋ ನನ್ನ ಜೀವಿತ ನಾಶವಾಗಿ ನಾನು ಮಹಾಘೋರವಾದ ಪಾಪ ಮಾಡಿ ದೇವರಿಗೆ ದೂರವಾಗಿ ಹೋಗಿದ್ದೇನೆ, ನನ್ನ ಆತ್ಮಿಕ ಜೀವಿತವು ಅದು ಬಿದ್ದು ಹೋಗಿದೆ, ಇನ್ನು ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ ನೀನು ಯೋಚಿಸಬಹುದು. ಆದರೆ ದೇವರು ನಿನ್ನನ್ನು ಈಗಲೂ ಪ್ರೀತಿ ಮಾಡುತ್ತಾರೆ. ನೀನು ಮನಪೂರ್ವಕವಾಗಿ ಯಾವ ಕ್ಷೇತ್ರದಲ್ಲಿ ಬಿದ್ದು ಹೋಗಿದೆಯೋ, ಎಲ್ಲಿ ಪಾಪ ಮಾಡಿದೆಯೋ ಆ ಪಾಪಗಳನ್ನು ದೇವರ ಮುಂದೆ ಒಂದಾದರೂ ಬಚ್ಚಿಟ್ಟುಕೊಳ್ಳದೆ ಎಲ್ಲವನ್ನು ಹೇಳಿಕೊ. ದೇವರೇ, ಒಂದು ಸಲ ನನ್ನ ಜೀವಿತವನ್ನು ನೀನು ಪುನರುಜ್ಜೀವನಗೊಳಿಸು, ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ನೀನು ಪ್ರಾರ್ಥಿಸುವುದಾದರೆ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ, ನಿನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ. ಸತ್ಯವೇದದಲ್ಲಿ ನೋಡಿಕೊಳ್ಳುವಾಗ ಸಂಸೋನನು ಬಹಳವಾಗಿ ಪಾಪ ಮಾಡಿದನು. ಆತನು ದಲೀಲಳೊಟ್ಟಿಗೆ ಪಾಪ ಮಾಡುವಾಗ ದೇವರು ಆತನಲ್ಲಿರುವಂಥ ಬಲವನ್ನು, ಆತನಲ್ಲಿರುವಂಥ ಆತ್ಮವನ್ನು ತೆಗೆದುಬಿಟ್ಟನು. ಅದರ ನಿಮಿತ್ತವಾಗಿ ಶತ್ರುಗಳ ಕೈಗೆ ಆತನು ಒಪ್ಪಿಸಲ್ಪಟ್ಟನು. ಶತ್ರುಗಳು ಆತನನ್ನು ಬಹಳವಾಗಿ ಪೀಡಿಸಿದರು. ಫಿಲಿಷ್ಟಿಯರು ಆತನನ್ನು ಅಪಹಾಸ್ಯಕ್ಕೆ ಒಳಪಡಿಸಿದರು. ಬಲಿಷ್ಠನಾದಂಥ ಸಂಸೋನನು, ಸಿಂಹವನ್ನು ಸೀಳಿ ಹಾಕಿದಂಥ ಸಂಸೋನನು ಈಗ ಬಲಹೀನನಾಗಿ ಹೋದನು. ಪಾಪದ ನಿಮಿತ್ತವಾಗಿ ಆತನು ಬಲಹೀನನಾಗಿ ಹೋದನು. ಆತನ ಕಣ್ಣುಗಳನ್ನು ಕಿತ್ತಿದರು. ಆದರೂ ಆತನು ಆ ಸಮಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದರು, ದೇವರೇ, ನನ್ನನ್ನು ಒಂದು ಸಾರಿ ನೀನು ಬಲಪಡಿಸು, ಈ ಫಿಲಿಷ್ಟಿಯರಿಗೆ ನಾನು ಮುಯ್ಯಿ ತೀರಿಸಬೇಕು ಎಂಬುದಾಗಿ ಪ್ರಾರ್ಥಿಸಿದನು. ಆ ಒಂದು ಆತನ ಮನಪೂರ್ವಕವಾದಂಥ ಪ್ರಾರ್ಥನೆ, ಆತನಲ್ಲಿರುವಂಥ ಪಶ್ಚಾತ್ತಾಪದ ಪ್ರಾರ್ಥನೆಯ ನಿಮಿತ್ತವಾಗಿ ದೇವರು ಸಂಸೋನನನ್ನು ಕರುಣಿಸಿದನು. ದೇವರು ತಿರುಗಾಂದಾರ್ತಿ ಆತನಿಗೆ ಬಲವನ್ನು ಕೊಟ್ಟನು. ಸಂಸೋನನು ಪಶ್ಚಾತ್ತಾಪದಿಂದ ದೇವರಲ್ಲಿ ಪ್ರಾರ್ಥಿಸಿದಾಗ ದೇವರು ಆತನನ್ನು ಮನಮರುಗಿ ಆತನಿಗೆ ತಿರುಗಿ ಬಲವನ್ನು ಕೊಟ್ಟರು. ಅದೇ ರೀತಿಯಾಗಿ ನೀನು ಈ ಸಮಯದಲ್ಲಿ ಪಶ್ಚಾತ್ತಾಪದಿಂದ ದೇವರ ಸನ್ನಿಧಾನಕ್ಕೆ ಹೋಗಿ, ದೇವರೇ, ತಿರುಗಾಂದಾರ್ತಿ ನನ್ನ ಜೀವಿತವನ್ನು ನೀನು ರೂಪಿಸು, ನನ್ನ ನಾಶನದ ಜೀವಿತವನ್ನು ನೀನು ಉಜ್ಜೀವನಗೊಳಿಸು, ನಾನು ಎಲ್ಲಿ ಬಿದ್ದಿದ್ದೇನೋ ದೇವ, ನೀನು ಎತ್ತುವಾತನಾಗಿದ್ದೆಯಲ್ಲಪ್ಪ, ನೀನು ವಾಗ್ದಾನ ಮಾಡಿದ್ದೆಲ್ಲಪ್ಪ, ಈ ವಾಕ್ಯವನ್ನು ನಾನು ನಂಬುತ್ತೇನೆ ಎಂಬುದಾಗಿ ನೀನು ಹೇಳಿ ಪ್ರಾರ್ಥಿಸುವುದಾದರೆ ದೇವರು ನಿನ್ನ ಜೀವಿತವನ್ನು ಉನ್ನತವಾಗಿ ನಡೆಸುತ್ತಾನೆ, ತಿರುಗಿ ನಿನ್ನನ್ನು ಕಟ್ಟುತ್ತಾನೆ, ತಿರುಗಿ ನಿನ್ನನ್ನು ನೆಡುವಾತನಾಗಿದ್ದಾನೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯೇ, ಈ ಕ್ಷಣದಲ್ಲಿ ದೇವರಲ್ಲಿ ಪಶ್ಚಾತ್ತಾಪ ಪಡು, ಮನಪೂರ್ವಕವಾಗಿ ಆತನಲ್ಲಿ ಪ್ರಾರ್ಥನೆ ಮಾಡಿರಿ. ಯಾರ್ಯಾರು ಈ ವಾಕ್ಯವನ್ನು ನಂಬುತ್ತೀರೋ ನನ್ನೊಟ್ಟಿಗೆ ಹೀಗೆ ಪ್ರಾರ್ಥನೆ ಮಾಡಿರಿ. ಅದ್ಭುತ ಸ್ವರೂಪನು, ಆಲೋಚನಾಕರ್ತನಾಗಿರುವಂಥ ದೇವರೇ, ಈ ಬೆಳಗಿನ ಜಾವದಲ್ಲಿ ಯಾರ್ಯಾರು ಅಪ್ಪ ಕರ್ತನೆ ಪಶ್ಚಾತ್ತಾಪದ ಹೃದಯದಿಂದ ದೇವ, ನನ್ನ ಜೀವಿತವು ಸ್ವಾಮಿ ಕರ್ತನೆ ಪಾಪದಿಂದ ನಾಶವಾಗಿ ಹೋಗುತ್ತಾ ಇದೆ ಅಪ್ಪ, ನನ್ನ ಜೀವಿತವನ್ನು ಯಾರು ಸರಿಪಡಿಸಲು ಸಾಧ್ಯವಿಲ್ಲ ದೇವ, ನೀನಪ್ಪ ಕರ್ತನೆ ಅಪ್ಪ, ನೀನು ಉಂಟು ಮಾಡು ಸ್ವಾಮಿ, ನೀನು ಉನ್ನತ ಸ್ಥಾನಕ್ಕೆ ನನ್ನನ್ನು ನಡೆಸಪ್ಪ. ಕೈ ಮೀರಿ ಹೋಗಿರುವಂಥ ನನ್ನ ಜೀವಿತವನ್ನಪ್ಪ ನೀನು ಕೈ ಹಿಡಿದು ನಡೆಸು ಎಂಬುದಾಗಿ ಅಪ್ಪ ಕರ್ತನೆ ಪ್ರಾರ್ಥನೆ ಮಾಡುತ್ತಿರುವಂಥ ನಿನ್ನ ಮಕ್ಕಳ ಪ್ರಾರ್ಥನೆಯನ್ನು ನೀನು ಕೇಳು ಸ್ವಾಮಿ. ಅವರ ಜೀವಿತವನ್ನಪ್ಪ ರೂಪಿಸಪ್ಪ, ಪುನರುಜ್ಜೀವನಗೊಳಿಸು ಕರ್ತನೆ, ಅವರ ಹೃದಯವನ್ನು ಪುನರುಜ್ಜೀವನಗೊಳಿಸು ನನ್ನ ದೇವರೇ. ಅಪ್ಪ ಕರ್ತನೆ, ನೀನಪ್ಪ ಇವರಿಗೆ ನೂತನ ಹೃದಯವನ್ನು, ನೂತನ ಮನಸ್ಸನ್ನು, ನೂತನ ಬಲವನ್ನು ಅಪ್ಪ ಕೊಟ್ಟು ನಡೆಸಬೇಕೆಂಬುದಾಗಿ ನಿನ್ನ ಪ್ರಾರ್ಥಿಸ್ತೇನೆ. ಹಾಗೆ ಮಾಡುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ತಂದೆ, ಆಮೇನ್. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.